Hello everyone. I welcome you all to the lecture series on design and analysis of algorithms as a part of 5th semester subject. So in this session 5, we'll be discussing about the greedy techniques. One of the greedy technique, that is the Dijkstras algorithm. This video is being recorded as a part of learning management system under Department of Collegiate and Technical Education. So let's get started. So in this session, we'll be discussing about the Dijkstras algorithm, how to apply Dijkstras algorithm to an undirected weighted graph. And using the Dijkstras algorithm, we'll try to solve an example. ಹೆಂಗೆ ನೀವು ಒಂದು ಎಕ್ಸಾಂಪಲ್ ನ ಸಾಲ್ವ್ ಮಾಡೋದು ಅಂತ ನೋಡೋಣ ಡೈಕ್ಸ್ಟ್ರಸ್ ಮೆಥಡ್ ಅನ್ನು ಯೂಸ್ ಮಾಡಿ. So the contents that needs to be discussed as a part of today's session are as follows. The basic concept or the idea behind the Dijkstras algorithm. Then we'll be going through the definition of the Dijkstras algorithm. Then we'll be seeing how to solve an example by applying the Dijkstras algorithm. Then we'll be seeing the design of the algorithm. Greedy solution ಅಥವಾ ಮೆಥಡ್ ಹೇಗಿರುತ್ತೆ ಡೈಕ್ಸ್ಟ್ರಸ್ ಅಲ್ಗಾರಿದಮ್ ನ ಒಂದು ಕಾನ್ಸೆಪ್ಟ್ ಅಲ್ಲಿ ಡೈಕ್ಸ್ಟ್ರಸ್ ಅಲ್ಗಾರಿದಮ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಅಲ್ಗಾರಿದಮ್ ಹೇಗಿರುತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ಒಂದಾಗ ಡಿಸ್ಕಸ್ ಮಾಡೋಣ. ಫಸ್ಟ್ ಬೇಸಿಕಲಿ ಐಡಿಯಾ ಏನಿದೆ ಅಂತ ನೋಡೋಣ. ಡೈಕ್ಸ್ಟ್ರಸ್ ಅಲ್ಗಾರಿದಮ್ ನ ಐಡಿಯಾನ ತಿಳ್ಕೊಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಯಾವ್ದೋ ಊರಿಗೆ ಹೋಗ್ತಿದ್ದೀರಿ ಅಂತ ಇಟ್ಕೊಳ್ಳೋಣ. ಊರಿಗೆ ಹೋಗ್ಬೇಕು ಅಥವಾ ಯಾವ್ದೋ ಒಂದು ಅನ್ನೋನ್ ಪ್ಲೇಸ್ ನ ವಿಸಿಟ್ ಮಾಡ್ಬೇಕು ಅಂತ ಹೇಳಿ ಅಂದಾಗ ಫಸ್ಟ್ ಏನ್ ಮಾಡ್ತೀವಿ ನಾವು? ಎಸ್, ಕರೆಕ್ಟ್. ಸೊ ಆ ಊರಿಗೆ ಇರ್ತಕ್ಕಂತ ಬೇರೆ ಬೇರೆ ರೂಟ್ ಗಳನ್ನ ನಾವು ಕಂಡು ಹಿಡ್ಕೊಂತೀವಿ. ಈಗ ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ನಾವು ಒಂದ್ ಬೇರೆ ಊರಿಗೆ ರೂಟ್ ಅನ್ನ ಅಥವಾ ಮ್ಯಾಪ್ ಅನ್ನ ಕಂಡು ಹಿಡ್ಕೋಬಹುದು. ಯಾವ ತರ ಅದು? ಎಕ್ಸಾಕ್ಟ್ಲಿ ಗೂಗಲ್ ಮ್ಯಾಪ್ಸ್ ಅನ್ನ ಯೂಸ್ ಮಾಡಿ. ಸೊ ಆ ತರದೇ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಈ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ, ಸ್ಯಾಟಲೈಟ್ ಮೂಲಕ ನಮ್ಗೆ ಮ್ಯಾಪ್ಗಳು ಅಥವಾ ಗೂಗಲ್ ಮ್ಯಾಪ್ಗಳು ನಮ್ ತನಕ ತಲುಪಕ್ಕೆ ಸಹಾಯ ಆಗುತ್ತೆ. ಸೊ ಈ ಸ್ಯಾಟಲೈಟ್ ನ್ಯಾವಿಗೇಷನ್ ಹೇಗ್ ವರ್ಕ್ ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಸಿ. So if you want to go to any particular place or a vacation, and do you think what is the best? Have you ever thought what is the best way or the method that needs to be sought in order to find out a way to that place? Yes. So consider an example as it can be seen on the screen. Bangalore, New Delhi, Mumbai, Hyderabad, Kolkata to Chennai, different flight costs have been shown. ಸೊ ಬೇರೆ ಬೇರೆ ರೀತಿಯಾದಂತಹ ಫ್ಲೈಟ್ ಕಾಸ್ಟ್ ಗಳು ಒಂದೂರಿಂದ ಇನ್ನೊಂದೂರಿಗೆ ಕಮ್ಯೂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದೀವಿ. ಬ್ಯಾಂಗ್ಳೂರ್ ಅಂತ ನಮ್ಮ ಬೆಂಗಳೂರಿನ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಬೆಂಗಳೂರಿಂದ ನಾವು ನ್ಯೂ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಗೆ 400 rupees ಅಲ್ಲಿ ಒಂದು ಫ್ಲೈಟ್ ಅನ್ನು ತಗೊಂಡು ಹೋಗ್ಬೋದು. ಅದೇ ತರ ಬ್ಯಾಂಗ್ಳೂರಿಂದ ಕೋಲ್ಕತಾ ಹೋಗ್ಬೇಕಂದ್ರೆ ಸಪೋಸ್ $500 ಕಾಸ್ಟ್ ಆಗುತ್ತೆ ಒಂದು ಫ್ಲೈಟ್ಗೆ. ಸೊ ಇನ್ನೊಂದು ವೇ ನೋಡೋಣ. ಬ್ಯಾಂಗ್ಳೂರ್ ಟು ನ್ಯೂ ಡೆಲ್ಲಿ ನಿಮ್ಗೆ $400 ಆಗ್ತದೆ ಅಂದ್ರೆ ಬ್ಯಾಂಗ್ಳೂರ್ ಟು ಮುಂಬೈ 100 ಆಗ್ತಾ ಇದೆ. ಮುಂಬೈ ಟು ನ್ಯೂ ಡೆಲ್ಲಿ ನಮ್ಗೆ $200 ಕಾಸ್ಟ್ ಆಗ್ತಾ ಇದೆ. ಸೊ ಬ್ಯಾಂಗ್ಳೂರ್ ಟು ಡೆಲ್ಲಿ ನಾವು ಡೈರೆಕ್ಟ್ ಫ್ಲೈಟ್ ಅನ್ನು ತಗೊಂಡ್ರೆ $400 ಆಗುತ್ತೆ. ಅದೇ ಬ್ಯಾಂಗ್ಳೂರ್ ಟು ಡೆಲ್ಲಿ ವಯಾ ಮುಂಬೈ ತಗೊಂಡ್ರೆ 200 + 100 $300 ಕಾಸ್ಟ್ ಆಗ್ತಾ ಇದೆ. ಅಂದ್ರೆ $100 ನಷ್ಟು ಅಮೌಂಟ್ ನಮಗೆ ಅಲ್ಲಿ ಚೀಪ್ ಆಗ್ತಾ ಇದೆ. ಓಕೆ, ಅಷ್ಟು ಉಳಿತಾಯ ಆಗ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬ್ಯಾಂಗ್ಳೂರ್ ಟು ಕೋಲ್ಕತಾ ಡೈರೆಕ್ಟ್ ಫ್ಲೈಟ್ ಅನ್ನ ಹೋದ್ರೆ ನೀವು $500 ಕಾಸ್ಟ್ ಆಗುತ್ತೆ. ಅದೇ ತರ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೋಗೋದಾದ್ರೆ $100 ಆಗುತ್ತೆ. ಹೈದರಾಬಾದ್ ಟು ಕೋಲ್ಕತಾ ಆಗೋದಾದ್ರೆ $200 ನಷ್ಟು ಕಾಸ್ಟ್ ಆಗುತ್ತೆ. ಅಂದ್ರೆ 100 + 200 it accounts to $300. Again we are saving a $200 cost by taking a via route from Bangalore to Kolkata. ಅಂದ್ರೆ ಒಂದೇ ರೂಟ್ ಇರೋದಿಲ್ಲ ನಮಗೆ, ಒಂದೇ ಸೊಲ್ಯೂಷನ್ ಇರಲ್ಲ, ಮಲ್ಟಿಪಲ್ ಸೊಲ್ಯೂಷನ್ಸ್ ಇರುತ್ತೆ. ಆ ಮಲ್ಟಿಪಲ್ ಸೊಲ್ಯೂಷನ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಸೊಲ್ಯೂಷನ್ ಅಂತ ಗ್ರಾಬ್ ಮಾಡ್ತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನೇ ನಾವು ಗ್ರೀಡಿ ಮೆಥಡ್ ಅಂತ ಓದ್ತೀವಿ ಅಂತ ಆಲ್ರೆಡಿ ನೋಡಿದೀವಿ. ಸೊ ಆ ಗ್ರೀಡಿ ಮೆಥಡ್ ಅಲ್ಲಿ ಶಾರ್ಟೆಸ್ಟ್ ಪಾತ್ ಅಥವಾ ಬೆಸ್ಟ್ ಸೊಲ್ಯೂಷನ್ ಅಥವಾ ಚೀಪೆಸ್ಟ್ ಸೊಲ್ಯೂಷನ್ ಅಂತ ನಾವು ಹೋಗೋದಾದ್ರೆ that is the concept behind the Dijkstras algorithm. So ಈ ಕಾನ್ಸೆಪ್ಟ್ ಬೇಸಿಸ್ ನಲ್ಲಿ ಎಡ್ಗರ್ ಡೈಕ್ಸ್ಟ್ರಾ ಅಂತಕ್ಕಂಥವ್ರು 1956 ಅಲ್ಲಿ ಒಂದು ಅಲ್ಗಾರಿದಮ್ ಅನ್ನ ಪ್ರಪೋಸ್ ಮಾಡ್ತಾರೆ. ಸೊ ಅವರು ಪ್ರಪೋಸ್ ಮಾಡಿದ ಅಲ್ಗಾರಿದಮ್ಗೆ ಅವರ ಹೆಸರನ್ನ ಇಡ್ತಾರೆ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ as Dijkstras algorithm. Okay, so now we'll see. Hope you have understood. So ಒಂದು ಬೆಸ್ಟ್ ಸೊಲ್ಯೂಷನ್ ಅನ್ನ ಅಥವಾ ಚೀಪೆಸ್ಟ್ ಸೊಲ್ಯೂಷನ್ ಅನ್ನ ನಾವು Dijkstras algorithm ಮೂಲಕ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ಸೊ ಡೈಕ್ಸ್ಟ್ರಸ್ ಅಲ್ಗಾರಿದಮ್ ಅಂದ್ರೆ ಏನು? ಟೆಕ್ನಿಕಲ್ ಆಗಿ ಡೆಫಿನಿಷನ್ ಅನ್ನು ನೋಡೋಣ. ಸೊ ಫಾರ್ ಅ ಗಿವನ್ ವೇಟೆಡ್ ಗ್ರಾಫ್ ಜಿ, ಎಸ್, ಬೈ ವೇಟೆಡ್ ಗ್ರಾಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರತಿಯೊಂದು ನೋಡ್ ಗಳ ನಡುವೆ ಇರ್ತಕ್ಕಂತ ಲೈನ್, ಕನೆಕ್ಟಿಂಗ್ ಲೈನ್ ಅಥವಾ ಎಡ್ಜ್ ಅಂತ ಏನ್ ಕರಿತೀವಿ,
ಆ ಎಡ್ಜ್ ಗೆ ತನ್ನದೇ ಆದಂತಹ ಒಂದು ಕಾಸ್ಟ್ ಅಸೋಸಿಯೇಟ್ ಆಗಿರುತ್ತೆ. ಆ ಕಾಸ್ಟ್ ಅನ್ನು ನಾವು ವೇಟ್ ಅಂತ ಕರಿತೀವಿ. ಸೊ ಫಾರ್ ಅ ಗಿವನ್ ವೇಟೆಡ್ ಗ್ರಾಫ್ G which contains suppose say n vertices, we need to find the shortest path from a given starting vertex S to each vertex V which belongs to the set V. So capital V here indicates the entire set which contains all the vertices of the given input graph. So ಪ್ರತಿಯೊಂದು ವರ್ಟೆಕ್ಸ್ ಅನ್ನ ಇಂಡಿವಿಜುವಲ್ ಆಗಿ ನಾವು ತಗೊಂಡ್ರೆ ಅದನ್ನ ವಿ ಅಂತ ಕರ್ಕೊಂತೀವಿ. ಯಾವ್ದು ಒಂದು ವರ್ಟೆಕ್ಸ್ ಅನ್ನ ನಾವು ಸ್ಟಾರ್ಟಿಂಗ್ ವರ್ಟೆಕ್ಸ್ ಅಂತ ತಗೊಂಡ್ರೆ ಅದನ್ನ ಎಸ್ ಅಂತ ಕರ್ಕೊಳ್ಳೋಣ. ಸೊ ಎಸ್ ಅಂಡ್ ವಿ ಆಲ್ ಬಿಲಾಂಗ್ ಟು ಕ್ಯಾಪಿಟಲ್ ವಿ. ಸೊ ಈ ಎಸ್ ಮತ್ತೆ ವಿ ನ ನಡುವೆ ಶಾರ್ಟೆಸ್ಟ್ ಪಾತ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದಾದ್ರೆ ಅದು ಡೈಕ್ಸ್ಟ್ರಾಸ್ ಅಲ್ಗಾರಿದಮ್ ನ ಕಾನ್ಸೆಪ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮುಂಬೈ ಟು ಡೆಲ್ಲಿ, ಮುಂಬೈ ಟು ಕೋಲ್ಕತ್ತಾ, ಮುಂಬೈ ಟು ಚೆನ್ನೈ, ಬೇರೆ ಬೇರೆ ಊರುಗಳಿಗೆ ನಮ್ಗೆ ಚೀಪೆಸ್ಟ್ ಸೊಲ್ಯೂಷನ್ ಯಾವ್ದಾಗುತ್ತೆ ಅಥವಾ ಚೀಪೆಸ್ಟ್ ಕಾಸ್ಟ್ ನ ಪಾತ್ ಯಾವ್ದಾಗುತ್ತೆ ಅಂದ್ರೆ that applies with the Dijkstras algorithm. So is again the additional constraint that needs to be identified or followed in the Dijkstras algorithm is that ಪ್ರತಿಯೊಂದು ಎಡ್ಜ್ ಕಾಸ್ಟ್ ಕೂಡ ಪಾಸಿಟಿವ್ ಆಗಿರ್ಬೇಕಿದೆ. ಯಾವುದೇ ವರ್ಟೈಸಸ್ ನಡುವೆ ಒಂದು ಎಡ್ಜ್ ಇದೆ ಅಂದ್ರೆ ಆ ಎಡ್ಜ್ ನ ಕಾಸ್ಟ್ ನಾನ್ ನೆಗೆಟಿವ್ ಆಗಿರ್ಬೇಕು ಅಥವಾ ಪಾಸಿಟಿವ್ ಆಗಿರ್ಬೇಕು. So hope you have understood the definition of the Dijkstras algorithm. We'll see an example. Before going through the example, we'll see what the Dijkstras algorithm employs. It tries to find the single source shortest path. Example, ನಮ್ಮ given graph ಅಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ A ಮತ್ತೆ D ನಡುವೆ ಶಾರ್ಟೆಸ್ಟ್ ಪಾತ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ yes, it tries to find out the shortest path. So let us consider the following graph now. Yes, A is the starting vertex ಅಥವಾ source vertex ಅಂತ ಕರ್ಕೊಂಡ್ರೆ ನಾವು. Let D be the destination vertex. ಸೊ ಈ ಎ ಮತ್ತೆ ಡಿ ಗಳ ನಡುವೆ ನಮ್ಗೆ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದೇ ಈ ಡೈಕ್ಸ್ಟ್ರಾಸ್ ನ ಒಂದು ಮೆಥಡ್ ಅಥವಾ ಕಾನ್ಸೆಪ್ಟ್. ಎಸ್. ಸೊ ಲೆಟ್ us see what is the first step now. We have to remove the loops if they are present in the input graph. ಏನಿದು ಲೂಪ್ ಅಂದ್ರೆ? ಸೊ ಲೂಪ್ ಅಂದ್ರೆ ಆಲ್ರೆಡಿ ನಾವು ಸ್ಟಾರ್ಟಿಂಗ್ ಯೂನಿಟ್ಸ್ ಅಲ್ಲಿ ನೋಡಿದ್ವಿ. If a vertex has an edge to itself, then it is called as a loop. Athwa a loop is an edge that starts with one vertex and ends at the same vertex, then we call it as a loop. So ಈಗ ಹಾಗಾದ್ರೆ ಲೂಪ್ ಅಂದ್ರೆ ಯಾವುದು ಅಂತ ನಿಮ್ಗೆ ಐಡಿಯಾ ಬಂದಿದೆ. ಸೊ ಯಾವುದನ್ನ ಲೂಪ್ ಅಂತ ಕರಿತೀವಿ? ಎಸ್, ಡಿ ಮತ್ತೆ ಎ. ಸೊ ಇಲ್ಲಿ ಎರಡು ಲೂಪ್ಸ್ ಕಾಣ್ತಾ ಇದೆ ನಮಗೆ. ಈ ಎರಡು ಲೂಪ್ ಗಳನ್ನ ನಾವು ಅಕಾರ್ಡಿಂಗ್ ಟು ದಿ ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ರಿಮೂವ್. ಸೊ ವಿಲ್ ರಿಮೂವ್ ದೀಸ್ ಟು ಲೂಪ್ಸ್ ನೌ. ಎಸ್. ಸೊ ಈಗ ಲೂಪ್ಸ್ ಅನ್ನ ರಿಮೂವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. So we have to remove the parallel edges if they are present in the input graph. ಯಾವುದು ಹಾಗಾದ್ರೆ ಇದರಲ್ಲಿ parallel edges? Parallel edges ಅಂದ್ರೆ ಏನು? ಫಸ್ಟ್ parallel edges ಅಂದ್ರೆ ಎರಡು ವರ್ಟೈಸಸ್ ನಡುವೆ ಮಲ್ಟಿಪಲ್ ಎಡ್ಜಸ್ ಇದ್ರೆ ಅದನ್ನ ಪ್ಯಾರಲಲ್ ಎಡ್ಜಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎ ಮತ್ತೆ ಸಿ ನಡುವೆ ಎರಡು ಎಡ್ಜ್ ಕಾಣ್ತಾ ಇದೆ ನಮ್ಗೆ. ಯಾವುದು? ಒಂದು 10 ಅಂತಕ್ಕಂಥ ವೇಟ್ ಇರ್ತಕ್ಕಂಥ ಎಡ್ಜ್, ಇನ್ನೊಂದು 12 ಅಂತಕ್ಕಂಥ ವೇಟ್ ಇರ್ತಕ್ಕಂಥ ಎಡ್ಜ್. ಸೊ ಈ ಎರಡು ಎಡ್ಜಸ್ ಈಗ ಪ್ಯಾರಲಲ್ ಎಡ್ಜಸ್ ಆಗುತ್ತೆ. ಸೊ ಈ ಎರಡು ಎಡ್ಜಸ್ ಅಲ್ಲಿ ಒಂದು ಎಡ್ಜ್ ಅನ್ನ ನಾವು ತೆಗಿಬೇಕು. ಎರಡು ಎಡ್ಜ್ ಅಲ್ಲ, ಒಂದು ಎಡ್ಜ್ ಅನ್ನ ತೆಗಿಬೇಕು. ಸೊ ಯಾವ ಎಡ್ಜ್ ಅನ್ನ ತೆಗಿಬೇಕು? ವಿ ಹ್ಯಾವ್ ಟು ರಿಮೂವ್ ದಟ್ ಎಡ್ಜ್ ವಿಚ್ ಕಂಟೇನ್ಸ್ ಮೋರ್ ಕಾಸ್ಟ್ ಆರ್ ಮೋರ್ ವೇಟ್. ಓಕೆ, ಸೊ ಲೆಸರ್ ಕಾಸ್ಟ್ ಅಥವಾ ಲೆಸರ್ ವೇಟ್ ಇರ್ತಕ್ಕಂಥ ಎಡ್ಜ್ ಅನ್ನ ಬಿಟ್ಟು ಹೈಯರ್ ಕಾಸ್ಟ್ ಇರ್ತಕ್ಕಂಥ ಎಡ್ಜ್ ಅನ್ನ ನಾವು ತೆಗಿತೀವಿ. ಸೊ ದಿಸ್ ಎಡ್ಜ್ ವಿಲ್ ಬಿ ರಿಮೂವ್. ದ ಒನ್ ವಿತ್ ದ 12 ಕಾಸ್ಟ್ ವಿಲ್ ಬಿ ರಿಮೂವ್. ಎಸ್. ಸೊ ನೌ ದಿಸ್ ಗ್ರಾಫ್ ಈಸ್ ರೆಡಿ ಫಾರ್ our processing. So we'll see what is the next step. We need to construct the shortest path table. See, Prim's algorithm ಅಲ್ಲಿ ನಾವು ಕಾಸ್ಟ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದನ್ನ ನೋಡಿದ್ವಿ. ಅದೇ ತರ ಕ್ರುಸ್ಕಲ್ಸ್ ಅಲ್ಗಾರಿದಮ್ ಅಲ್ಲಿ ಎಡ್ಜ್ ಕಾಸ್ಟ್ ಟೇಬಲ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡೋದನ್ನ ನೋಡಿದ್ವಿ. ಅದೇ ತರ ಡೈಕ್ಸ್ಟ್ರಾಸ್ ಅಲ್ಗಾರಿದಮ್ ಅಲ್ಲಿ ಶಾರ್ಟೆಸ್ಟ್ ಪಾತ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದನ್ನ ಹೇಗೆ ಅಂತ ನೋಡೋಣ. ಸೊ ಆ ಶಾರ್ಟೆಸ್ಟ್ ಪಾತ್ ಟೇಬಲ್ ಬೇಸಿಸ್ ಮೇಲೆ ನಾವು ಈ ಅಲ್ಗಾರಿದಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. So now, since our graph contains 4 vertices, so will our shortest path table will have 4 columns, that is A, B, C and D. So before proceeding with the next step, we'll see a small formula, that is the minimum value formula anta nodona. So ee minimum value formula nalli enagutte anta helidre ಎರಡು vertices ಅನ್ನು ನಾವು ಕನ್ಸಿಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ x and y ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಆ x ಮತ್ತೆ y ಗಳ ನಡುವೆ ಇರತಕ್ಕಂತ ಸೋರ್ಸ್ ಅಥವಾ ಡೆಸ್ಟಿನೇಷನ್, ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಅಂತ ಏನ್ ಹೇಳ್ತೀವಿ, ಅವೆರಡುಗಳ ನಡುವೆ ಇರ್ತಕ್ಕಂಥ ಒಂದು ಎಡ್ಜ್ ಅನ್ನು ನಾವು ಕನ್ಸಿಡರ್ ಮಾಡೋದು. ಸೊ
we have the formula like minimum of destination value, comma, marked value plus edge weight. Okay. So destination value, it is nothing but the value which resides in the destination column. Here are vertex destination, vertex is y. So y antakanta vertex no column alli irtakanta value na ನಾವು destination value ಅಂತ ಕರಿತೀವಿ. ಅದೇ ತರ ಮಾರ್ಕ್ಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ಯಾವುದು ಸೋರ್ಸ್ ವರ್ಟೆಕ್ಸ್ ಇರುತ್ತೆ ಆ ಸೋರ್ಸ್ ವರ್ಟೆಕ್ಸ್ ನ ಕಾಲಮ್ ನಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ ಅದನ್ನ ಮಾರ್ಕ್ ವ್ಯಾಲ್ಯೂ ಅಂತ ಕರಿತೀವಿ. ಅದೇ ತರ ಎಡ್ಜ್ ವೇಟ್ ಅಂತ ಹೇಳಿದ್ರೆ ಎಕ್ಸ್ ಮತ್ತೆ ವೈ ಎರಡು ವರ್ಟೈಸಸ್ ನಡುವೆ ಏನಾದ್ರೂ ಡೈರೆಕ್ಟ್ ಎಡ್ಜ್ ಇದ್ರೆ ಆ ಎಡ್ಜ್ ನ ಒಂದು ಕಾಸ್ಟ್ ಅನ್ನು ನಾವು ಎಡ್ಜ್ ವೇಟ್ ಅಂತ ಕರಿತೀವಿ. ಓಕೆ, ಎಸ್. So according to the minimum value formula, we'll see how to solve it. We'll take an example. So using this formula, we'll be getting a minimum value which we'll be putting in the destination column or the destination vertex place anta helbodu. So if we consider that the destination value is say 10, marked value 5 and edge weight 4 ಅಂತ ಇಟ್ಕೊಳ್ಳೋಣ. ಸೊ ಈ ಮೇಲ್ಗಡೆ ಫಾರ್ಮುಲಾನ ಯೂಸ್ ಮಾಡೋದ್ರಿಂದ ನಮ್ಗೆ ಏನ್ ಬರುತ್ತೆ, ಮಿನಿಮಮ್ ಆಫ್ 10, 5 plus 4 ಆಗುತ್ತೆ. ಸೊ that accounts to minimum of 10, 9. ಸೊ 10 ಮತ್ತೆ 9 ನಲ್ಲಿ ಮಿನಿಮಮ್ 9 ಆಗಿರೋದ್ರಿಂದ ನಾವು 9 ಅನ್ನ ಡೆಸ್ಟಿನೇಷನ್ ವರ್ಟೆಕ್ಸ್ ನ ಕಾಲಮ್ ಅಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಏನ್ ಎಕ್ಸಾಂಪಲ್ ನೋಡಿದ್ವಿ, ಈ ಎಕ್ಸಾಂಪಲ್ ಬೇಸಿಸ್ ಮೇಲೆ ಉಳಿದಿದ್ದಂತ ಎಲ್ಲ edge cost table, shortest path table ಅನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋಗೋಣ. We'll see the example now. Yes, as I told you already, since our graph has 4 vertices, ನಮ್ಮ ಈ ಶಾರ್ಟೆಸ್ಟ್ ಪಾತ್ ಟೇಬಲ್ ಅಲ್ಲಿ 4 ಕಾಲಮ್ಗಳು ಬರುತ್ತೆ. ಎಷ್ಟು ವರ್ಟೈಸಸ್ ಇರುತ್ತೋ ಅಷ್ಟು ಕಾಲಮ್ಸ್ ಬರುತ್ತೆ, A, B, C and D. Yes. So now initially we'll mark the value for the destination for the source vertex A as 0 and all other vertices let them be marked as infinity. ಇದರ ಅರ್ಥ ಏನು ಅಂದ್ರೆ ನಾವು ಎ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಎ ಸ್ಟಾರ್ಟಿಂಗ್ ವರ್ಟೆಕ್ಸ್ ಅದಕ್ಕೆ 0 ನ ಮಾರ್ಕ್ ಮಾಡ್ತೀವಿ. ಇನ್ನು ಉಳಿದದ್ದು ಬಿ ಸಿ ಡಿ ಅನ್ಎಕ್ಸ್ಪ್ಲೋರ್ಡ್ ವರ್ಟೆಸಸ್, ಇನ್ನು ನಾವು ಬಿ ಸಿ ಡಿ ಗೆ ಮೂವೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ವರ್ಟೈಸಸ್ ಅನ್ನು ನಾವು ಇನ್ಫಿನಿಟಿ ಅಂತ ಕರ್ಕೊಂಡ್ವಿ, ಅಂದ್ರೆ ಯಾವ ವರ್ಟೆಕ್ಸ್ ಇನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ. ಓಕೆ, ಸೊ ಈಗ ಒಂದು ಕಂಪ್ಲೀಟ್ ರೋ ಫಿಲ್ ಆಗಿದೆ. ಸೊ ಆ ಕಂಪ್ಲೀಟ್ ರೋ ಫಿಲ್ ಆದ್ಮೇಲೆ ನಾವು ಮಾಡ್ತಕ್ಕಂಥ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಆ ಇಡೀ ರೋ ನಲ್ಲಿ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅಥವಾ ಮಿನಿಮಮ್ ವ್ಯಾಲ್ಯೂ ಯಾವ್ದಿದೆ ಅದನ್ನ ಮಾರ್ಕ್ ಮಾಡ್ಬೇಕು. ಸೊ ಈ ಮಿನಿಮಮ್ ವ್ಯಾಲ್ಯೂ ಯಾವ್ದು, ಹಾಗಾದ್ರೆ ಇಲ್ಲಿ ಎಲ್ಲ ಇನ್ಫಿನಿಟಿ ಇದೆ, ಒಂದೇ ಒಂದ್ ಮಾತ್ರ 0 ಇದೆ. ಸೊ ಹಾಗಾದ್ರೆ ಆ 0ನ ಅಂತಕ್ಕಂಥ ಮಿನಿಮಮ್ ವ್ಯಾಲ್ಯೂನ ಮಾರ್ಕ್ ಮಾಡೋಣ. ಎಸ್, ಸೊ ವಿಲ್ ಮಾರ್ಕ್ ದಿಸ್ ವ್ಯಾಲ್ಯೂ. ಓಕೆ, ಸೊ ಈಗ 0 ಮಾರ್ಕ್ ಆಯ್ತು. ಈ 0 ಮಾರ್ಕ್ ಆಗಿರ್ತಕ್ಕಂಥ ವ್ಯಾಲ್ಯೂ ಯಾವುದು ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಪಕ್ಕದಲ್ಲಿ ಒಂದು ಮಾರ್ಕ್ ವ್ಯಾಲ್ಯೂ ಅಂತ ಹಾಕೊಂಡು ಅಲ್ಲಿ ಎ ಅಂತ ಕರ್ಕೊಳ್ಳೋಣ, ಎ ಅಂತ ಬರ್ಕೊಳ್ಳೋಣ. ಸೊ ಈಗ ಒಂದು ರೋ ಕಂಪ್ಲೀಟ್ ಆಗಿ ಫಿಲ್ ಆಯ್ತು, ಮತ್ತೆ ಆ ರೋ ನಲ್ಲಿ ಮಿನಿಮಮ್ ವ್ಯಾಲ್ಯೂ ಕೂಡ ನಾವು ಮಾರ್ಕ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಈ ಇಡೀ ರೋ ಅನ್ನ ನಾನು ಒಂದು ಹೊಸ ರೋ ನ ಕ್ರಿಯೇಟ್ ಮಾಡ್ತೀನಿ, ಮತ್ತೆ ಮಾರ್ಕ್ ಆಗಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಕಾಪಿ ಮಾಡ್ತೀನಿ. ಏನ್ ಮಾಡಿದೆ, ನಾನು ಒಂದು ಹೊಸ ರೋ ನ ಕ್ರಿಯೇಟ್ ಮಾಡಿದೆ. ಹಿಂದಿನ ರೋ ನಲ್ಲಿ ಮಾರ್ಕ್ ಆಗಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಅನ್ನು ನಾನು ಐ ಜಸ್ಟ್ ಸಿಂಪ್ಲಿ ಕಾಪಿ. ಸೊ ಅಲ್ಲಿ ಮಾರ್ಕ್ ಆಗಿದ್ದು ಒಂದೇ ವ್ಯಾಲ್ಯೂ ಯಾವ್ದು 0. ಸೊ 0 ನಾನು ಕಾಪಿ ಮಾಡಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಎ ಇಂದ ಹಳೆ ವ್ಯಾಲ್ಯೂ ಯಾವ್ದು ಮಾರ್ಕ್ ಆಗಿತ್ತು, ಮಾರ್ಕ್ ವ್ಯಾಲ್ಯೂ ಯಾವ್ದು ಎ. ಸೊ ಎ ಇಂದ ಬೇರೆ ಎಲ್ಲ ವರ್ಟಿಸಸ್ ಕೂಡ ನಾನು ಶಾರ್ಟೆಸ್ಟ್ ಪಾತ್ ಅನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಬಿ, ಸಿ ಮತ್ತೆ ಡಿ ಗೆ. ಓಕೆ, ಸೊ ಏನಂತ ನೋಡೋಣ. ಈಗ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ according to the minimum value formula, that is what we have: minimum of destination value, comma marked value plus edge weight. Okay, so ಇಲ್ಲಿ destination value ಅಂದ್ರೆ a source vertex ಆದ್ರೆ, ಈಗ b ತನಕ ನಾವೇನಾದ್ರೂ ಹೋಗ್ತಾ ಇದೀವಿ ಅಂದ್ರೆ b becomes the destination vertex. Okay, so ಈಗ a to b ನಾನು ಫೈಂಡ್ ಔಟ್ ಮಾಡಬೇಕು ಪಾತ್ ಅಂತ ಹೇಳಿದ್ರೆ a ಮಾರ್ಕ್ಡ್ ವ್ಯಾಲ್ಯೂ ಆಗುತ್ತೆ, ಯಾಕಂದ್ರೆ a ನ ಮಾರ್ಕ್ ಮಾಡಿದ್ವಿ. ಸೊ ಬಿ ಡೆಸ್ಟಿನೇಷನ್ ವ್ಯಾಲ್ಯೂ ಆಗುತ್ತೆ. ಸೊ ಡೆಸ್ಟಿನೇಷನ್ ವ್ಯಾಲ್ಯೂ ಬಿ ನಲ್ಲಿ ಏನಿತ್ತು ಹಳೆ ಕಾಲಮ್ ಅಲ್ಲಿ ಅದು ಇಲ್ಲಿ ಡೆಸ್ಟಿನೇಷನ್ ವ್ಯಾಲ್ಯೂ ಆಗುತ್ತೆ, ಇದು ಮಾರ್ಕ್ ವ್ಯಾಲ್ಯೂ ಆಗುತ್ತೆ. ಎ ಮತ್ತೆ ಬಿ ನಡುವೆ ಡೈರೆಕ್ಟ್ ಎಡ್ಜ್ ಇದ್ರೆ ಎಸ್ ಇದೆ, ಸೊ ಅದರ ಒಂದು ಕಾಸ್ಟ್ ಅಥವಾ ಎಡ್ಜ್ ವೇಟ್ ಬಿಕಮ್ಸ್ ದಿ ಎಡ್ಜ್ ಕಾಸ್ಟ್ ಆರ್ ದಿ ಎಡ್ಜ್ ವೇಟ್. ಸೊ ವಿಲ್ ಸಿ an example. So this is the destination value. So this is the marked value. So and this is the edge cost. So these three will be put forth in here. So minimum of destination value, that is infinity, comma marked value, that is 0, plus edge cost, that is 5. Okay,
ಸೊ ಈಗ ಒಂದನ್ನ ತೋರಿಸ್ತೆ ಅದೇ ತರ ಬೇರೆನೂ ಕೂಡ ನಾವು ಮಾಡ್ಕೊಂಡು ಹೋಗೋಣ. ಸೊ ಈಗ ಈ ಮಿನಿಮಮ್ ಆಫ್ ಇನ್ಫಿನಿಟಿ 0 ಪ್ಲಸ್ 5 ಅಲ್ಲಿ ಇದು 5 ಆಗತ್ತೆ. ಇನ್ಫಿನಿಟಿ 5 ಅಲ್ಲಿ ಮಿನಿಮಮ್ ಯಾವುದು? ಎಸ್ 5. ಸೊ ಇದನ್ನ ಇಲ್ಲಿ ಬರೀತೀನಿ ನಮ್ಮ ರೆಫರೆನ್ಸಿಗೆ. ಓಕೆ, ಸೊ ಈಗ ಇನ್ಫಿನಿಟಿ ಮತ್ತೆ 5 ಅಲ್ಲಿ ಮಿನಿಮಮ್ ಯಾವುದು? 5. ಸೊ ಹಾಗಾಗಿ ಇಲ್ಲಿ 5 ಅನ್ನ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ನೆಕ್ಸ್ಟ್ ಈಗ ಇದು ಆಯ್ತು. ಎ ಟು ಬಿ 5 ಅಂತ ಅಪ್ಡೇಟ್ ಮಾಡಿದ್ವಿ. ಈಗ ಎ ಇಂದ ಸಿ ಗೆ ಪಾತ್ ಅನ್ನು ಫೈಂಡ್ ಔಟ್ ಮಾಡ್ಬೇಕು, ಪಾತ್ ಕಾಸ್ಟ್ ಅನ್ನು. ಓಕೆ, ಸೊ ಸೇಮ್ ಪ್ರೊಸೀಜರ್ ರಿಪೀಟ್ ಆಗುತ್ತೆ. ಇದು ಡೆಸ್ಟಿನೇಷನ್ ಆಗುತ್ತೆ, ಇದು ಮಾರ್ಕ್ ವ್ಯಾಲ್ಯೂ ಆಗುತ್ತೆ. ಎ ಮತ್ತೆ ಸಿ ನಡುವೆ ಏನಾದ್ರು ಡೈರೆಕ್ಟ್ ಎಡ್ಜ್ ಇದೆಯಾ ನೋಡೋಣ. ಎಸ್, ಎ ಮತ್ತೆ ಸಿ ನಡುವೆ ಡೈರೆಕ್ಟ್ ಎಡ್ಜ್ ಇದೆ. ಸೊ ಆ ಎಡ್ಜ್ ನ ಕಾಸ್ಟ್ 10 ಆಗುತ್ತೆ. ಸೊ edge weight will become 10. So infinity destination value plus mark value then edge cost. So ಇವೆರಡನ್ನು ಇಲ್ಲಿ ಬರ್ಕೊಳ್ಳೋಣ. Infinity 0 plus 10 ಅಲ್ಲಿ minimum is 10. So we'll mark 10. Okay. Next ಅದೇ ತರ A ಮತ್ತೆ D ಗೆ. So ಇದು destination value, ಇದು marked value, edge cost ಅಂತ ಹೇಳಿದ್ರೆ A ಮತ್ತೆ D ನಡುವೆ ಡೈರೆಕ್ಟ್ ಎಡ್ಜ್ ಇದೆಯಾ ಅಂತ ನೋಡ್ಬೇಕು. ಎ ಮತ್ತೆ ಡಿ ನಡುವೆ ಡೈರೆಕ್ಟ್ ಎಡ್ಜ್ ಇಲ್ಲದೆ ಇರೋದ್ರಿಂದ ಅದು ಇನ್ಫಿನಿಟಿ ಆಗುತ್ತೆ. ಸೊ ಇನ್ಫಿನಿಟಿ ಇನ್ಫಿನಿಟಿ ನಲ್ಲಿ ನಮ್ಗೆ ಇನ್ಫಿನಿಟಿನೇ ಬರೋದು. ಸೊ ಹಾಗಾಗಿ ಇನ್ಫಿನಿಟಿಯನ್ನೇ ಮಾರ್ಕ್ ಮಾಡಿದ್ವಿ. ಡೈರೆಕ್ಟ್ ಎಡ್ಜ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾವು ಇನ್ಫಿನಿಟಿನ ಹಾಕೊಂಡ್ಬಿಡ್ಬೋದು. ಓಕೆ, ಎಸ್. ಈಗ ಒಂದ್ ರೋ ಕಂಪ್ಲೀಟ್ ಆಯ್ತು. ಒಂದ್ ರೋ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದೆ? ಎಸ್, ಸೊ ಆ ರೋ ನಲ್ಲಿ ಮಿನಿಮಮ್ ಅನ್ಮಾರ್ಕ್ಡ್ ವ್ಯಾಲ್ಯೂ ನಾವು ಮಾರ್ಕ್ ಮಾಡ್ತೀವಿ. ಮಿನಿಮಮ್ ಅನ್ಮಾರ್ಕ್ಡ್ ವ್ಯಾಲ್ಯೂ, ಮಾರ್ಕ್ ಆಗಿಲ್ಲದೆ ಇರತಕ್ಕಂತ ವ್ಯಾಲ್ಯೂಸ್ ಅಲ್ಲಿ ಮಿನಿಮಮ್ ಯಾವುದು? ಸೊ 5 ಇದೆ, 10 ಇದೆ, ಇನ್ಫಿನಿಟಿ ಇದೆ. ಅದರಲ್ಲಿ ಮಿನಿಮಮ್ ವ್ಯಾಲ್ಯೂ ಅಂದ್ರೆ 5 ಆಗುತ್ತೆ. ಸೊ 5 ಅನ್ನ ಮಾರ್ಕ್ ಮಾಡೋಣ. ಸೊ 5 ಅನ್ನು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಯಾವ ವ್ಯಾಲ್ಯೂ ಮಾರ್ಕ್ ಮಾಡಿದ್ವಿ ಅಂತ ಈ ಕಾಲಮ್ ಅಲ್ಲಿ ಬರ್ಕೊಳ್ಳೋಣ. ಸೊ ಬಿ ಅನ್ನ ಬರ್ಕೊಂಡ್ವಿ. ಈಗ ಇಲ್ಲಿ ರೋ ಕಂಪ್ಲೀಟ್ ಆಯ್ತು, ಮಾರ್ಕ್ ಕೂಡ ಮಾಡಿ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನು? Yes. So we have to create a new row and copy all the marked values to that row. Yes. Row create ಮಾಡಿದ್ವಿ. ಎಲ್ಲ marked values ಅನ್ನು ನಾವು just copy ಮಾಡಿದ್ವಿ. So 0 copy ಆಯ್ತು, 5 ಕೂಡ copy ಆಯ್ತು. Next step. ಈಗ ಲಾಸ್ಟ್ marked value ಯಾವ್ದಿದೆ? B ಇದೆ. ಸೊ B ಇಂದ ಉಳಿದಿರ್ತಕ್ಕಂಥ unexplored vertices ಯಾವ್ದಿದೆ? ಯಾವ ಕಾಲಮ್ಸ್ ಖಾಲಿ ಇದೆ ಅದು unexplored vertices ಆಗುತ್ತೆ. ಸೊ B ಇಂದ C ಗೆ ಮತ್ತೆ D ಗೆ. ಓಕೆ, ಸೊ ಇವೆರಡಕ್ಕೂ ಕೂಡ ನಾವು ಅನ್ಮಾರ್ಕ್ಡ್ ವರ್ಟಿಸಸ್ ಏನಿರುತ್ತೆ ಅಥವಾ ಅನ್ಎಕ್ಸ್ಪ್ಲೋರ್ಡ್ ವರ್ಟಿಸಸ್ ಇರುತ್ತೆ, ಅದಕ್ಕೆ ಶಾರ್ಟೆಸ್ಟ್ ಪಾತ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಟು ಸಿ ಅಂಡ್ ಬಿ ಟು ಡಿ ನೋಡೋಣ ಯೂಸಿಂಗ್ ದ ಸೇಮ್ ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ. ಸೊ ಆಲ್ರೆಡಿ ವಿ ನೋ 5 ಇಸ್ ದ ಮಾರ್ಕ್ಡ್ ವ್ಯಾಲ್ಯೂ. ಸೊ ಹಾಗಾಗಿ ಡೆಸ್ಟಿನೇಷನ್ ವಿಲ್ ಬಿ 10. ಸೊ 10 ಮಾರ್ಕ್ಡ್ ವ್ಯಾಲ್ಯೂ ಪ್ಲಸ್ ಬಿ ಮತ್ತೆ ಡಿ ನಡುವೆ ಬಿ ಮತ್ತೆ ಸಿ ನಡುವೆ ಎಡ್ಜ್ ಕಾಸ್ಟ್ ಡೈರೆಕ್ಟ್ ಎಡ್ಜ್ ಇದೆಯಾ ಇದ್ರೆ ಅದರ ಕಾಸ್ಟ್ ಎಷ್ಟು? ಸೊ ಬಿ ಮತ್ತೆ ಸಿ ನಡುವೆ ಡೈರೆಕ್ಟ್ ಎಡ್ಜ್ ಇದೆ, ಅದರ ಎಡ್ಜ್ ಕಾಸ್ಟ್ 4 ಆಗಿದೆ. ಸೊ ಹಾಗಾಗಿ ಇಲ್ಲಿ 4 ಅನ್ನ ಹಾಕೊಂಡ್ವಿ. ಸೊ ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ 5 ಪ್ಲಸ್ 4 ಇಸ್ 9. ಸೊ 10, 9 ನಲ್ಲಿ ಮಿನಿಮಮ್ 9 ಆಗುತ್ತೆ. ಸೊ ಇಲ್ಲಿ 9 ಅನ್ನ ಬರ್ಕೊಳ್ಳೋಣ. ಓಕೆ, ಸೊ ಈಗ ನೆಕ್ಸ್ಟ್ ಬಿ ಮತ್ತೆ ಡಿ ನಡುವೆ ಫೈಂಡ್ ಔಟ್ ಮಾಡಬೇಕು. ಸೊ ಅಗೇನ್ ದಿಸ್ ಇಸ್ ದ ಡೆಸ್ಟಿನೇಷನ್ ವ್ಯಾಲ್ಯೂ, ದಿಸ್ ಇಸ್ ದಿ ಮಾರ್ಕ್ಡ್ ವ್ಯಾಲ್ಯೂ ಅಂಡ್ ಬಿ ಮತ್ತೆ ಡಿ ನಡುವೆ ಡೈರೆಕ್ಟ್ ಎಡ್ಜ್ ಇದೆಯಾ? ಎಸ್, ವಿ ಹ್ಯಾವ್ ಅ ಡೈರೆಕ್ಟ್ ಎಡ್ಜ್. ಅದರ ಕಾಸ್ಟ್ 11. ಸೊ ಹಾಗಾಗಿ 11 ತಗೊಂಡು. ಸೊ ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಇನ್ಫಿನಿಟಿ 11 ಪ್ಲಸ್ 5 ಇಸ್ 16. ಸೊ ಇನ್ಫಿನಿಟಿ ಮತ್ತೆ 16 ನಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 16. ಸೊ ವಿಲ್ ರೈಟ್ 16. ಎಸ್, ಸೊ ಈಗ ಒಂದ್ ರೋ ಕಂಪ್ಲೀಟ್ ಆಯ್ತು. ಈ ರೋ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಮಿನಿಮಮ್ ಅನ್ಮಾರ್ಕ್ಡ್ ವ್ಯಾಲ್ಯೂ ಅನ್ನ ಮಾರ್ಕ್ ಮಾಡ್ಬೇಕಾಗತ್ತೆ. ಅನ್ಮಾರ್ಕ್ಡ್ ವ್ಯಾಲ್ಯೂಸ್ ಯಾವ್ದಿದೆ? 9 ಮತ್ತೆ 16 ಇದೆ. ಸೊ ಅದರಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 9. ಸೊ ವಿಲ್ ಮಾರ್ಕ್ 9 ಹಿಯರ್. ಎಸ್, ಯಾವ್ದು ಮಾರ್ಕ್ ಮಾಡಿದ್ವಿ ಅಂತ ಇಲ್ಲಿ ಬರ್ಕೊಳ್ಳೋಣ. ದಟ್ ಇಸ್ ಸಿ. ಎಸ್, ಸೊ ಒಂದು ರೋ ಕಂಪ್ಲೀಟ್ ಆಯ್ತು, ಅಲ್ಲಿ ಮಾರ್ಕ್ ಕೂಡ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನು? ಎಸ್, ಎಕ್ಸಾಕ್ಟ್ಲಿ. ಸೊ ಒಂದು ರೋ ನ ಕ್ರಿಯೇಟ್ ಮಾಡಿ ಎಲ್ಲ ಮಾರ್ಕ್ಡ್ ವ್ಯಾಲ್ಯೂಸ್ ಅಲ್ಲಿ ಕಾಪಿ ಮಾಡಿ. ಓಕೆ, ಸೊ ಎಸ್, ಸೊ ಈಗ ಕಾಪಿ ಮಾಡಿದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಮಾರ್ಕ್ಡ್ ವ್ಯಾಲ್ಯೂ ಯಾವುದು? ಸಿ. ಅದರಿಂದ ಉಳಿದಂತ ಅನ್ಎಕ್ಸ್ಪ್ಲೋರ್ಡ್ ವರ್ಟಿಸಸ್ ಗೆ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಔಟ್ ಮಾಡೋದು. ಸೊ ಸಿ ಇಂದ ಈಗ ಶಾರ್ಟೆಸ್ಟ್ ಪಾತ್ ಯಾವುದು? ಡಿ ಮಾತ್ರ ಫೈಂಡ್ ಔಟ್ ಮಾಡ್ಬೇಕು, ಯಾಕಂದ್ರೆ 3 ವ್ಯಾಲ್ಯೂ ಆಲ್ರೆಡಿ ಮಾರ್ಕ್ ಆಗಿದೆ. ಅನ್ಮಾರ್ಕ್ಡ್ ಅಥವಾ ಅನ್ಎಕ್ಸ್ಪ್ಲೋರ್ಡ್ ವರ್ಟೆಕ್ಸ್ ಅಂದ್ರೆ ಡಿ ಮಾತ್ರ. ಸೊ ಡಿ ಗಷ್ಟೇ ಫೈಂಡ್ ಔಟ್ ಮಾಡ್ಬೇಕು. ಈಗ ಇದು ಡೆಸ್ಟಿನೇಷನ್ ಆಗತ್ತೆ, ಇದು ಮಾರ್ಕ್ಡ್ ವ್ಯಾಲ್ಯೂ ಆಗತ್ತೆ, ಮತ್ತೆ ಸಿ ಮತ್ತೆ ಡಿ ನಡುವೆ ಡೈರೆಕ್ಟ್ ಎಡ್ಜ್ ಇದೆ. ಸೊ 5 ಇಸ್ ದ ಎಡ್ಜ್ ಕಾಸ್ಟ್. ಸೊ ಇಲ್ಲಿ ಎಡ್ಜ್ ವೇಟ್ ವಿಲ್ ಬಿ 5. ಸೊ ಈಗ ಇಲ್ಲಿ ಬರ್ಕೊಳ್ಳೋಣ. 16 ಮತ್ತೆ 9 ಪ್ಲಸ್ 5 ಇಸ್ 14.
ಸೊ 16 ಮತ್ತೆ 14 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 14. ಸೊ ಹಾಗಾಗಿ ಇಲ್ಲಿ 14 ಅನ್ನ ವರ್ಕ್ ಮಾಡೋಣ. ಎಸ್, ನಾವು ಈಗ ರೋ ಕಂಪ್ಲೀಟ್ ಆಯ್ತು. ಆ ರೋ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು, ಅಲ್ಲಿ ಮಾರ್ಕ್ ಮಾಡಬೇಕು ಯಾವ್ದನ್ನ, ಮಿನಿಮಮ್ ವ್ಯಾಲ್ಯೂನ. ಸೊ ಮಿನಿಮಮ್ ಅನ್ಮಾರ್ಕ್ಡ್ ವ್ಯಾಲ್ಯೂ ಅಂದ್ರೆ ಅಲ್ಲಿ 14 ಒಂದೇ ಇದೆ, ಇನ್ಯಾವುದು ಬೇರೆ ವ್ಯಾಲ್ಯೂಸ್ ಎಲ್ಲ ಕಂಪೇರ್ ಮಾಡಕ್ಕೆ. ಸೊ ವಿಲ್ ಡೈರೆಕ್ಟ್ಲಿ ಮಾರ್ಕ್ 14. ಸೊ ಈಗ ಈ ರೋ ಕಂಪ್ಲೀಟ್ ಆಯ್ತು. ಈ ರೋ ಕಂಪ್ಲೀಟ್ ಆದ್ಮೇಲೆ ಈಗ ಮಾರ್ಕ್ ಮಾಡಿರೋದು ಯಾವ್ದು, ಡಿ ಅಂತ ಬರ್ಕೊಂಡು ಎಲ್ಲ ರೋಸ್ ಮಾರ್ಕ್ ಆಗಿದೆ ಈಗ, ಹೌದಾ. ಸೊ ಎ ಮಾರ್ಕ್ ಆಯ್ತು, ಬಿ ಆಯ್ತು, ಸಿ ಆಯ್ತು, ಡಿ ಆಯ್ತು. ಅಂದ್ರೆ ಎಲ್ಲ ಒಟೈಸಸ್ ಮಾರ್ಕ್ ಆಯ್ತು. ಎಲ್ಲ ಒಟೈಸಸ್ ಮಾರ್ಕ್ ಆದ್ಮೇಲೆ ವಿ ಸ್ಟಾಪ್ ಹಿಯರ್. ಈಗ ನಮ್ಗೆ ಶಾರ್ಟೆಸ್ಟ್ ಪಾತ್ ಟೇಬಲ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನು, ಬ್ಯಾಕ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಶಾರ್ಟೆಸ್ಟ್ ಪಾತ್ ಅನ್ನ ಎ ಇಂದ ಡಿ ಗೆ ಫೈಂಡ್ ಔಟ್ ಮಾಡ್ಬೇಕು. ಸೊ ಅದಕ್ಕೆ ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಸೊ ಬ್ಯಾಕ್ ಟ್ರ್ಯಾಕ್ ಮಾಡೋದಕ್ಕೆ ನಾವು ಈ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ಅದೇ ಟೇಬಲ್ ಅನ್ನ ನಾನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಏನ್ ಮಾಡ್ಬೇಕು, ಸೊ ವಿಲ್ ಸ್ಟಾರ್ಟ್ ವಿತ್ ದಿ ಡೆಸ್ಟಿನೇಷನ್ ವರ್ಟೆಕ್ಸ್, ಡಿ ಇಂದ ಸ್ಟಾರ್ಟ್ ಮಾಡೋಣ. ಸೊ ಡಿ ಇಂದ ಸ್ಟಾರ್ಟ್ ಮಾಡಿ ವಿ ಹ್ಯಾವ್ ಟು ಗೋ ಆನ್ ಮೂವಿಂಗ್ ಅಪ್ವರ್ಡ್ಸ್ ಇನ್ ದ ಕಾಲಮ್. ಆ ಕಾಲಮ್ ಅಲ್ಲಿ ಯಾವ್ದು, ಡಿ ಅಂತಕ್ಕಂಥ ಕಾಲಮ್ ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಎಲ್ಲಿ ತನಕ ಹೋಗ್ಬೇಕು, ಅಂಟಿಲ್ ದ ವ್ಯಾಲ್ಯೂ ಚೇಂಜಸ್. ಸೊ ಡೆಸ್ಟಿನೇಷನ್ ವ್ಯಾಲ್ಯೂ ಚೇಂಜ್ ಆಗೋ ತನಕ ಮೂವ್ ಆಗ್ತೀವಿ. ಡೆಸ್ಟಿನೇಷನ್ ವ್ಯಾಲ್ಯೂ ಚೇಂಜ್ ಆದ್ರೆ ಆ ರೋ ನಲ್ಲಿ ಯಾವ ವರ್ಟೆಕ್ಸ್ ಅನ್ನ ಮಾರ್ಕ್ ಮಾಡಿದ್ವಿ ಆ ವರ್ಟೆಕ್ಸ್ ಗೆ ನಾವು ಕಂಟ್ರೋಲ್ ತಗೊಂಡು ಹೋಗ್ತೀವಿ, ಅಲ್ಲಿಗೆ ಮೂವ್ ಆಗ್ತೀವಿ. ಸೊ ಆ ಮಾರ್ಕ್ ಆಗಿರ್ತಕ್ಕಂಥ ವ್ಯಾಲ್ಯೂ ಇಂದ ಅಗೇನ್ ವಿಲ್ ಸ್ಟಾರ್ಟ್ ಮೂವಿಂಗ್ ಅಪ್ವರ್ಡ್ಸ್ ಅಂಟಿಲ್ ದ ವ್ಯಾಲ್ಯೂ ಚೇಂಜಸ್. Again, if the value changes, we'll move to the vertex that was marked in that group. Okay, we'll see how it works now. So ಈಗ D ಇಂದ ಸ್ಟಾರ್ಟ್ ಮಾಡಿದೀನಿ. ಸೊ D ಇಂದ ಸ್ಟಾರ್ಟ್ ಮಾಡಿದೀನಿ ಅಂತ ಇಲ್ಲಿ D ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಮಾರ್ಕ್ ಮಾಡಿ I move upwards until the value changes. ನೋಡಿ, ಒಂದ್ ರೋ ಮೇಲೆ ಹೋದೆ, ವ್ಯಾಲ್ಯೂ ಚೇಂಜ್ ಆಗಿದೆಯಾ ನೋಡೋಣ. ಡೆಸ್ಟಿನೇಷನ್ ವ್ಯಾಲ್ಯೂ ಇಲ್ಲಿ 14 ಇದೆ, ಇಲ್ಲಿ 16 ಇದೆ. ಸೊ ವ್ಯಾಲ್ಯೂ ಚೇಂಜ್ ಆಗಿದೆ. ವ್ಯಾಲ್ಯೂ ಚೇಂಜ್ ಆಗಿದೆ ಅಂದ್ರೆ ಮತ್ತೆ ಮೇಲ್ ಹೋಗೋ ಅವಶ್ಯಕತೆ ಇಲ್ಲ. ಆ ರೋ ನಲ್ಲಿ ಯಾವ ವರ್ಟೆಕ್ಸ್ ಮಾರ್ಕ್ ಆಗಿತ್ತು ಅಲ್ಲಿಗೆ ಮೂವ್ ಆಗ್ಬೇಕು. ಸೊ ಇಲ್ಲಿ 3 ಮಾರ್ಕ್ ಆಗಿದೆ. ಯಾವ್ದು ಮಾರ್ಕ್ ಆಗಿತ್ತು ಅಂತ ಹೇಗೆ ಗೊತ್ತಾಗತ್ತೆ, ಅದಕ್ಕೋಸ್ಕರನೇ ಇಲ್ಲಿ ಮಾರ್ಕ್ ಅನ್ನು ಬರ್ಕೊಂಡಿದ್ದು ನಾವು. ಸೊ ಸಿ ಮಾರ್ಕ್ ಆಗಿದೆ, ಸೊ ಸಿ ಗೆ ಮೂವ್ ಆಗ್ಬೇಕು. ಸೊ ವಿಲ್ ಮೂವ್ ಟು ಸಿ. ಎಸ್, ಸೊ ಈಗ ಸಿ ಗೆ ಮೂವ್ ಆದ್ವಿ. ಸಿ ಗೆ ಮೂವ್ ಆದ್ಮೇಲೆ ಇಲ್ಲಿ ಸಿ ಅನ್ನ ಮಾರ್ಕ್ ಮಾಡೋಣ, ಅಂದ್ರೆ ಡಿ ಇಂದ ಸಿ ಬಂದಿದೀವಿ ಅಂತ. ಓಕೆ, ಸೊ ಈಗ ವಾಪಸ್ ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ತೀವಿ, ವಿಲ್ ಸ್ಟಾರ್ಟ್ ಮೂವಿಂಗ್ ಅಪ್ವರ್ಡ್ಸ್ ಇನ್ ದ ಕಾಲಮ್ until the value changes. So I'll move upwards. We'll see whether the value has changed. ನೋಡಿ, ಇಲ್ಲಿ ಡೆಸ್ಟಿನೇಷನ್ ವ್ಯಾಲ್ಯೂ 10 ಇದೆ, ಇಲ್ಲಿ 9 ಇದೆ. ಸೊ ಹಾಗಾಗಿ ವ್ಯಾಲ್ಯೂ ಚೇಂಜ್ ಆಗಿದೆ. ಹಾಗಾಗಿ ಆ ರೋ ನಲ್ಲಿ ಯಾವ ವರ್ಟೆಕ್ಸ್ ಮಾರ್ಕ್ ಆಗಿತ್ತು ಅಲ್ಲಿಗೆ ಹೋಗ್ಬೇಕು. ಯಾವ ವರ್ಟೆಕ್ಸ್ ಮಾರ್ಕ್ ಆಗಿತ್ತು, ಬಿ ಮಾರ್ಕ್ ಆಗಿತ್ತು. ಸೊ ಹಾಗಾಗಿ ಬಿ ಮೂವ್ ಆಗೋಣ. ಸೊ ಐ ಮೂವ್ ಟು ಬಿ ನೌ. ಸೊ ಬಿ ಗೆ ಮೂವ್ ಆದ್ಮೇಲೆ ಅಲ್ಲಿ ಸ್ಟಾಪ್ ಮಾಡಿ ಬಿ ಅನ್ನ ಫಸ್ಟ್ ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿದೆ. ಈಗ ಮತ್ತೆ ವಾಪಸ್ ಮೇಲಕ್ಕೆ ಹೋಗ್ತಾ ಹೋಗ್ಬೇಕು until the value changes. So move upwards. Check whether the value has changed. So it is infinity. It was 5. So 5 ಮತ್ತೆ infinity ಎರಡು ವ್ಯಾಲ್ಯೂ ಚೇಂಜ್ ಇದೆ. ಸೊ ಹಾಗಾಗಿ ಆ ರೋ ನಲ್ಲಿ ಯಾವ ವರ್ಟೆಕ್ಸ್ ಮಾರ್ಕ್ ಆಗಿತ್ತು ಅಲ್ಲಿಗೆ ಹೋಗ್ಬೇಕು. ಯಾವ ಮಾರ್ಕ್ ಆಗಿತ್ತು, ಎ ಮಾರ್ಕ್ ಆಗಿತ್ತು. ಸೊ ಹಾಗಾಗಿ ಎ ಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಈಗ ಎ ನ ನಾನು ಮಾರ್ಕ್ ಮಾಡಿದೆ, ಎ ಮೂವ್ ಆದೆ ಅಂತ. ಸೊ ಈಗ ಎಲ್ಲ ವರ್ಟೆಕ್ಸ್ ಮಾರ್ಕ್ ಆಗಿದೆ, ಹೌದಾ. ಅಂದ್ರೆ ಡೆಸ್ಟಿನೇಷನ್ ಇಂದ ಹಿಡಿದು ಸೋರ್ಸ್ ವರ್ಟೆಕ್ಸ್ ಬಂದ್ಬಿಟ್ಟೆ ನಾನೀಗ. ಸೊ ಸೋರ್ಸ್ ವರ್ಟೆಕ್ಸ್ ಮಾರ್ಕ್ ಆದ ತಕ್ಷಣ ನಾವು ಸ್ಟಾಪ್ ಮಾಡ್ಬೇಕು. ಓಕೆ, ಎಲ್ಲಾ ವರ್ಟೈಸಸ್ ಮಾರ್ಕ್ ಆಗಿದೆ ಅನ್ನೋದಕ್ಕಿಂತ ನಾವು ಡೆಸ್ಟಿನೇಷನ್ ಇಂದ ಸ್ಟಾರ್ಟ್ ಮಾಡಿ ಸೋರ್ಸ್ ಗೆ ಬಂದ ತಕ್ಷಣ ನಾವು ಸ್ಟಾಪ್ ಮಾಡ್ತೀವಿ. ಸೊ ಸೋರ್ಸ್ ವರ್ಟೆಕ್ಸ್ ರೀಚ್ ಆದ, ಈಗ ಮಾರ್ಕಿಂಗ್ ಅನ್ನು ಸ್ಟಾಪ್ ಮಾಡೋಣ ಅಥವಾ ಮೂವ್ಮೆಂಟ್ ಅನ್ನು ಸ್ಟಾಪ್ ಮಾಡೋಣ. ಸೊ ಶಾರ್ಟೆಸ್ಟ್ ಪಾತ್ ಯಾವ ತರ ಇತ್ತು, ಯಾವ ತರ ನಾವು ಮಾರ್ಕ್ ಮಾಡ್ತಾ ಬಂದ್ವಿ, ಈಗ ಅದೇ ತರ ಹೋಗ್ತಾ ಹೋಗೋಣ. ಸೊ ಎ ಇಂದ ಬಿ ಗೆ, ಬಿ ಇಂದ ಸಿ ಗೆ, ಸೊ ಸಿ ಇಂದ ಡಿ ಗೆ. ಅಂದ್ರೆ shortest path from A to D is how A to B, B to C and then C to D. So ಈ ಪಾತ್ ಅನ್ನು ನಾವು ಇಲ್ಲಿ ಗ್ರಾಫ್ ಅಲ್ಲಿ ಬರೆಯೋಣ. ಈ ಗ್ರಾಫ್ ಅನ್ನು ನೋಡ್ತಾ ಹೋಗಿ ಮಾರ್ಕ್ ಮಾಡ್ತಾ ಹೋಗೋಣ. A to B, B to C and then C to D. So ಈಗ this is the shortest path. Okay, so ಈಗ A to B, B to C, C to D ಎಷ್ಟಾಗುತ್ತೆ, ಟೋಟಲ್ 5 plus 4 is 9, 9 plus 5 is 14. So minimum cost is 14. now ಇಲ್ಲಿ ನಮಗೆ ಬಂದಿರತಕ್ಕಂತ ವ್ಯಾಲ್ಯೂ ಎಷ್ಟು, 14. ಸೊ ಈ ವ್ಯಾಲ್ಯೂ ಇಲ್ಲಿ ಶಾರ್ಟೆಸ್ಟ್ ಪಾತ್ ನ ವ್ಯಾಲ್ಯೂ ಮತ್ತೆ ಇಲ್ಲಿ ಬಂದಿರತಕ್ಕಂತ ಈ ಕಾಲಮ್ ನ ವ್ಯಾಲ್ಯೂ ಎರಡು ಸೇಮ್ ಇದೆ ಅಂದ್ರೆ ನಾವು ಸಾಲ್ವ್ ಮಾಡಿರ್ತಕ್ಕಂತ ಎಕ್ಸಾಂಪಲ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಈಗ ಈ ಒಂದು ಕಾನ್ಸೆಪ್ಟ್ ಅನ್ನ ನೋಡಿದ್ವಿ, ಎಕ್ಸಾಂಪಲ್ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಈಗ ಈ ಎಕ್ಸಾಂಪಲ್ ಗೆ ನಾವು ಡೈಕ್ಸ್ಟ್ರಾಸ್ ಅಲ್ಗಾರಿದಮ್ ಅನ್ನ ಡಿಸೈನ್ ಮಾಡ್ಬೇಕು ಅಂದ್ರೆ
ಆ ಡಿಸೈನ್ ಗೆ ಏನೇನ್ ಬೇಕು ಡೇಟಾ ಸ್ಟ್ರಕ್ಚರ್ಸ್ ಅಂತ ನೋಡೋಣ. ಸೊ ನೋಡ್ಸ್ ಅನ್ನೆಲ್ಲ ನಾವು ಅಥವಾ ವರ್ಟಿಸಸ್ ಅನ್ನ ಎನ್ ಅಂತ ಕರ್ಕೊಂಡ್ರೆ ಎನ್ ವರ್ಟೈಸಸ್ ಇದೆ ಅಂದ್ರೆ ಒಂದೊಂದು ವರ್ಟೆಕ್ಸ್ ನಾವು ವಿ ಅಥವಾ ಯು ಅಂತ ಕರ್ಕೊಳ್ಳೋಣ. ಓಕೆ, ಸೊ ಈಗ ವಿ ಮತ್ತೆ ಯು ನಡುವೆ ಇರ್ತದೆ ವಿ ಒಂದ್ ವರ್ಟೆಕ್ಸ್ ಯು ಒಂದ್ ವರ್ಟೆಕ್ಸ್ ಅಂದ್ರೆ ಯು ವಿ ಒಂದ್ ಎಡ್ಜ್ ಆಗತ್ತೆ. ಮತ್ತೆ ಡಬ್ಲ್ಯೂ ಆಫ್ ಯು ವಿ ಅಂದ್ರೆ ಲೆಟ್ ಇಟ್ ಬಿ ರೆಪ್ರೆಸೆಂಟೆಡ್ ಇಟ್ಸ್ ದಿ ವೇಟ್. ಓಕೆ, ಸೊ ಯು ವಿ ನಡುವೆ ಇರ್ತಕ್ಕಂಥ ಎಡ್ಜ್ ನ ವೇಟ್ ಅನ್ನು ನಾವು ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡೋಣ. ಸೊ ಡಿ ಅಂತ ಒಂದು ಡಿಸ್ಟೆನ್ಸ್ ಅರೇನ ತಗೊಳ್ಳೋಣ. ಈ ಡಿಸ್ಟೆನ್ಸ್ ಅರೇನಲ್ಲಿ ಏನಿರುತ್ತೆ ಅಂದ್ರೆ ಸೋರ್ಸ್ ನೋಡನ್ನ ಎಸ್ ಅಂತ ಕರ್ಕೊಂಡ್ರೆ ಆ ಸೋರ್ಸ್ ನೋಡ್ ಎಸ್ ಇಂದ ಬೇರೆ ಎಲ್ಲ ನೋಡಿಗೂ ಕೂಡ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಇರುತ್ತೆ. ಅಂದ್ರೆ ಎಸ್ ಅಂತಕ್ಕಂಥ ನೋಡಿದ ಬೇರೆ ಬೇರೆ ನೋಡ್ಸ್ ಗೆ ಎಷ್ಟು ಡಿಸ್ಟೆನ್ಸ್ ಗಳಿದೆ ಆ ಎಲ್ಲ ಡಿಸ್ಟೆನ್ಸ್ ಗಳನ್ನ ನಾವು ಒಂದು ಅರೇನಲ್ಲಿ ಹಾಕಿದ್ರೆ ದಟ್ ಅರೇ ವಿಲ್ ಬಿ ಕಾಲ್ಡ್ ಅಸ್ ದಿ ಡಿಸ್ಟೆನ್ಸ್ ಅರೇ. ಸೊ ಒಂದು ಕ್ಯೂ ಅನ್ನು ಕೂಡ ತಗೊಳ್ಳೋಣ. ಕ್ಯೂ ಲೆಟ್ ಇಟ್ ಕಂಟೈನ್ ಆಲ್ ದ ನೋಡ್ಸ್ ಇನಿಷಿಯಲಿ ವಾಟ್ ಎವರ್ ಇಟ್ ಇಸ್ ದೇರ್ ಇನ್ ದ ಗ್ರಾಫ್. ಸೊ ಯಾವ್ಯಾವ ಗ್ರಾಫ್ ಅಲ್ಲಿ ಏನೇನ್ ನೋಡ್ಸ್ ಇದೆ ಆ ಎಲ್ಲ ನೋಡ್ಸ್ ಅನ್ನ ನಾವು ಕ್ಯೂಗೆ ಇನಿಷಿಯಲಿ ಹಾಕೊಳ್ಳೋಣ. ಓಕೆ, ದಿಸ್ ಇಸ್ ದ ಡಿಸೈನ್ ಅಂಡ್ ಲೆಟ್ ಎಸ್ ಬಿ ಎನ್ ಸೆಟ್ ವಿಚ್ ಇಸ್ ಇನಿಷಿಯಲಿ ಎಂಟಿ. ಆ ಎಸ್ ಅಂತಕ್ಕಂಥ ಸೆಟ್ ಅಲ್ಲಿ ಯಾವ್ಯಾವ ನೋಟ್ಸ್ ವಿಸಿಟ್ ಮಾಡ್ತಾ ಹೋಗ್ತೀವಿ ಆ ನೋಟ್ಸ್ ಅನ್ನೆಲ್ಲ ನಾವು ಎಸ್ ಒಳಗಡೆಗೆ ಹಾಕೊಳ್ತಾ ಹೋಗೋಣ. ಓಕೆ, ಸೊ ಈಗ ಗ್ರೀಡಿ ಸೊಲ್ಯೂಷನ್ ಏನ್ ಬರುತ್ತೆ ಡೈಕ್ಸ್ಟ್ರಾಸ್ ಕಾನ್ಸೆಪ್ಟ್ ಪ್ರಕಾರ. ಸೊ ಪ್ರತಿಯೊಂದು ಶಾರ್ಟೆಸ್ಟ್ ಪಾತ್ ಅಲ್ಗಾರಿದಮ್ ಅಲ್ಲೂ ಕೂಡ 3 ಮಾಡ್ಯೂಲ್ ಇರ್ತಾ ಹೋಗುತ್ತೆ. ಓಕೆ, ಸೊ ದ 3 modules that what we have is for the first module being initializing the single source. So V antakantadu we already know that it is the set of all vertices. V is a set and S is the starting vertex. So we have the second module that is the relax, which will be using 3 vertices, 3 components. U vertex, V vertex, U is the source, V is the destination, and W is the weight between U and V. So the third module being Dijkstras module, which takes the input graph, that is the weighted graph G, and the starting vertex as the source vertex. Yes, okay. So ಈ 3 ಮಾಡ್ಯೂಲ್ ಗಳನ್ನ ಇಂಡಿವಿಜುವಲ್ ಆಗಿ ಡಿಸೈನ್ ಅನ್ನ ನೋಡ್ತಾ ಹೋಗೋಣ ಯಾವ ತರ ಬರುತ್ತೆ ಅಂತ. ಸೊ ಇನಿಷಿಯಲೈಸಿಂಗ್ ಸಿಂಗಲ್ ಸೋರ್ಸ್ ಅಂದ್ರೆ ವಿಲ್ ಹ್ಯಾವ್ ಟು ಇನಿಷಿಯಲೈಸ್ ದ ಡಿಸ್ಟೆನ್ಸ್ ವೆಕ್ಟರ್ ಡಿ ಫಸ್ಟ್. ಸೊ ಯಾವ ತರ ಮಾಡ್ತೀವಿ ಅಂದ್ರೆ ಸೊ ಪ್ರತಿಯೊಂದು ವರ್ಟೆಕ್ಸ್ ಯಾವ್ಯಾವ್ದು ಸೋರ್ಸ್ ಆಗಿರೋದಿಲ್ಲ. ಸೊ ಯಾವ್ದೋ ಒಂದು ವರ್ಟೆಕ್ಸ್ ಅನ್ನು ನಾವು ಎಸ್ ಅಂತ ಸೋರ್ಸ್ ವರ್ಟೆಕ್ಸ್ ಅಂತ ತಗೊಂಡ್ರೆ ಆ ಎಸ್ ಅಂತಕ್ಕಂಥ ಸೋರ್ಸ್ ವರ್ಟೆಕ್ಸ್ ಬಿಟ್ಟು ಇನ್ನು ಉಳಿದಂತ ಎಲ್ಲ ವರ್ಟೆಕ್ಸಸ್ ಅನ್ನು ನಾವ್ ಏನ್ ಮಾಡ್ತೀವಿ ಇನ್ಫಿನಿಟಿಗೆ ಇನಿಷಿಯಲೈಸ್ ಮಾಡ್ಕೊಂತೀವಿ. ಈಗ ನಿಮ್ಗೆ ನೆನ್ಪು ಮಾಡ್ಕೊಳ್ಳಿ. ಸೊ ನಮ್ಮ ಎಕ್ಸಾಂಪಲ್ ಅಲ್ಲಿ ನಾವು ಶಾರ್ಟೆಸ್ಟ್ ಪಾತ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡುವಾಗ ಎ ಅಂತಕ್ಕಂಥದಕ್ಕೆ ಮಾತ್ರ ನಾವು 0 ಮಾರ್ಕ್ ಮಾಡ್ಕೊಂಡ್ವಿ, ಯಾಕಂದ್ರೆ ಅದು ಸೋರ್ಸ್ ವರ್ಟೆಕ್ಸ್. ಇನ್ನು ಉಳಿದಿದಂತ ಎಲ್ಲ ವರ್ಟೈಸಸ್ ಗೆ ಇನಿಷಿಯಲಿ ನಾವ್ ಏನ್ ಮಾಡಿದ್ವಿ ಇನ್ಫಿನಿಟಿ ಅನ್ನ ಹಾಕೊಂಡ್ವಿ. So that is the meaning of this. Okay, so for each vertex V which is not the source, ನಮ್ಮ ಎಕ್ಸಾಂಪಲ್ ಅಲ್ಲಿ ಬಿ ಸಿ ಮತ್ತೆ ಡಿ ಆ ಎಲ್ಲ ವರ್ಟೆಸಸ್ ಅನ್ನ ಡಿಸ್ಟೆನ್ಸ್ ಅನ್ನ ನಾವ್ ಎಷ್ಟು ಹಾಕೊಂಡ್ವಿ ಇನ್ಫಿನಿಟಿ ಹಾಕೊಂಡ್ವಿ. ಓಕೆ, ಸೊ ಸೋರ್ಸ್ ಅನ್ನ ಒಂದು ಡಿಸ್ಟೆನ್ಸ್ ಅನ್ನ ಮಾತ್ರ ನಾವು 0 ತಗೊಂಡ್ವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲ್ ಇಸ್ ದ ರಿಲ್ಯಾಕ್ಸ್ ಮಾಡ್ಯೂಲ್. ಆ ರಿಲ್ಯಾಕ್ಸ್ ಮಾಡ್ಯೂಲ್ ಅಲ್ಲಿ ಏನ್ ಮಾಡ್ತೀವಿ ನಾವು ಡಿಸ್ಟೆನ್ಸ್ ವೆಕ್ಟರ್ ನ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಪ್ರತಿಯೊಂದು ರೋ ನಲ್ಲೂ ಕೂಡ ನಮ್ಗೆ ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತಾ ಹೋಯ್ತು, ಹೌದಾ. ಸೊ ಅದೇ ತರ ಡಿಸ್ಟೆನ್ಸ್ ವೆಕ್ಟರ್ ನ ನಾವು ಪ್ರತಿಯೊಂದು ಐಟರೇಷನ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಯಾವ್ಯಾವಾಗ ನಮ್ಗೆ ಶಾರ್ಟೆಸ್ಟ್ ಪಾತ್ ಸಿಗ್ತಾ ಹೋಗುತ್ತೆ ಅಂದ್ರೆ ನಾವು ಮಿನಿಮಮ್ ವ್ಯಾಲ್ಯೂ ಫಾರ್ಮುಲಾ ಹಾಕೊಂತೀವಲ್ವಾ. ಮಿನಿಮಮ್ ಅಲ್ಲಿ ಡೆಸ್ಟಿನೇಷನ್ ವ್ಯಾಲ್ಯೂ ಅನ್ನೋದು ಹಿಂದಿನ ಒಂದು ವ್ಯಾಲ್ಯೂ, ಎಡ್ಜ್ ಕಾಸ್ಟ್ ಪ್ಲಸ್ ಮಾರ್ಕ್ಡ್ ವ್ಯಾಲ್ಯೂ ಅನ್ನೋದು ಈಗಿನ ವ್ಯಾಲ್ಯೂ, ಎರಡರಲ್ಲಿ ಯಾವ್ದು ಮಿನಿಮಮ್ ಇರುತ್ತೆ ಆ ಮಿನಿಮಮ್ ಅನ್ನ ಹಾಕ್ತಾ ಹೋಗ್ತೀವಿ. that is nothing but updating the distance vector ಅಂತ ನಾವು ಅರ್ಥ ಮಾಡ್ಕೊಬಹುದು. ಓಕೆ, ಸೊ ಶಾರ್ಟೆಸ್ಟ್ ಪಾತ್ ಸಿಕ್ತು ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಸಿಕ್ತು ಅಂದ್ರೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಯಾವ್ದ್ರ ಪ್ರಕಾರ ಗ್ರೀಡಿ ಸ್ಟ್ರಾಟಜಿ ಪ್ರಕಾರ. ಸೊ ಏನಾಗತ್ತೆ ಎಕ್ಸಾಂಪಲ್ ಯಾವ ತರ ಇದೆ ನೋಡೋಣ. ಸೊ ದಿಸ್ ಯು ಇಸ್ ದ ಎಡ್ಜ್ ಕಾಸ್ಟ್ ಸಾರಿ ಮಾರ್ಕ್ಡ್ ವ್ಯಾಲ್ಯೂ ಪ್ಲಸ್ edge cost, that is W of U comma V andre edge cost. If this total value is less than the destination value, then we'll update the destination value. Adha now madidalva. So that is what we are doing in the relax module. Okay, so relaxing anta heladre ಒಂದು edge na relax ಮಾಡ್ತಿದೀವಿ ಅಂದ್ರೆ ನಾವು ಮತ್ತೆ ಯು ಮತ್ತೆ ವಿ ನಡುವೆ ಏನಾದ್ರೂ ಶಾರ್ಟೆಸ್ಟ್ ಪಾತ್ ಅನ್ನು ತಗೊಳ್ಬಹುದಾ ಅಥವಾ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು ನಾವು ಅಪ್ಡೇಟ್ ಮಾಡಬಹುದಾ, ಇನ್ನೂರು ಹೆಚ್ಚಾಗಿ ಕಡಿತಗೊಳಿಸಬಹುದಾ ಅಂತಕ್ಕಂಥದ್ದನ್ನ ನೋಡೋದಕ್ಕೆ ನಾವು ರಿಲ್ಯಾಕ್ಸಿಂಗ್ ಅಂತ ಕರಿತೀವಿ.
Okay, hope you have understood this. So we'll move to the next module, that is the Dijkstras module. So ಈ Dijkstras module ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಡಿಸ್ಟೆನ್ಸ್ ವೆಕ್ಟರ್ ನ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ಒಂದು ಪ್ರಯಾರಿಟಿ ಕ್ಯೂ ನ ಯೂಸ್ ಮಾಡ್ಬೇಕು. ಅಂದ್ರೆ ಯಾವ ಒಂದು ಡಿಸ್ಟೆನ್ಸ್ ಗೆ ಜಾಸ್ತಿ ಪ್ರಿಯಾರಿಟಿ ಇದೆ ನಾವು ಅದನ್ನ ತಗೊಳ್ತಾ ಹೋಗ್ತೀವಿ. ಸೊ ಈ ಕ್ಯೂ ಅನ್ನ ಇಂಪ್ಲಿಮೆಂಟೇಶನ್ ತುಂಬಾ ಸಿಂಪಲ್ ಇಂಪ್ಲಿಮೆಂಟೇಶನ್ ಅಂದ್ರೆ ಅರೆ ಇಂಪ್ಲಿಮೆಂಟೇಶನ್. ಸೊ ಅರೇನು ಕೂಡ ಕ್ಯೂ ಅಂತಕ್ಕಂಥ ಒಂದು ಅರೆಯನ್ನು ತಗೊಳ್ತೀವಿ ನಾವು. ಸೊ ಫಾರ್ ಈಚ್ ವರ್ಟೆಕ್ಸ್ ವಿ ವಿಚ್ ಇಸ್ ಅಡ್ಜಸೆಂಟ್ ಟು ಯು, ಯು ಅಂದ್ರೆ ಇಲ್ಲಿ ಬಿ ಆಗ್ಬೋದು, ಸಿ ಆಗ್ಬೋದು, ಡಿ ಆಗ್ಬೋದು, ಹೌದಾ. ಸೊ ಪ್ರತಿಯೊಂದು ರೋ ನಲ್ಲೂ ಬಿ, ಸಿ, ಡಿ ಇಂದ ಬೇರೆ ಬೇರೆ ಅನ್ಎಕ್ಸ್ಪ್ಲೋರ್ಡ್ ವರ್ಟೆಕ್ಸಸ್ ಗೆ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಿದ್ವಿ. ಸೊ ಅದ್ ಯಾವ್ದು ವರ್ಟೆಕ್ಸ್ ಅನ್ನು ತಗೊಂಡ್ವಿ ನಾವು ಮಾರ್ಕ್ ವ್ಯಾಲ್ಯೂ, ದಟ್ ಬಿಕಮ್ಸ್ ಆ ಯು. ಓಕೆ, ಸೊ ಆ ಯು ಇಂದ ಬೇರೆ ಎಲ್ಲ ಅಡ್ಜಸೆಂಟ್ ವರ್ಟೆಕ್ಸಸ್ ಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ರಿಲ್ಯಾಕ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತೀವಿ ಡಿಸ್ಟೆನ್ಸ್ ವೆಕ್ಟರ್ ನ. ಕರೆಕ್ಟ್. ಸೊ ಎಡ್ಜಸ್ ಅನ್ನ ರಿಲ್ಯಾಕ್ಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಫೈಂಡ್ ಆಲ್ ದ ವರ್ಟೆಕ್ಸಸ್ ವಿ ವಿಚ್ ಆರ್ ಅಡ್ಜಸೆಂಟ್ ಟು ಯು. ಅಡ್ಜಸೆಂಟ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ವಿ, ಇನ್ಫಿನಿಟಿ ಅನ್ನ ಬರಿತಾ ಇದ್ವಿ. ಸೊ ಅಡ್ಜಸೆಂಟ್ ವರ್ಟೆಕ್ಸಸ್ ಸಿಕ್ಕ್ರೆ ಎಡ್ಜ್ ಅನ್ನ ರಿಲ್ಯಾಕ್ಸ್ ಮಾಡ್ತೀವಿ ಅಂದ್ರೆ ನಾವು ಡಿಸ್ಟೆನ್ಸ್ ಅರೆಯನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಅಂತ ಅರ್ಥ. Okay, so hope you have understood all the three modules. That is the concept behind the greedy algorithm. So ಈ Dijkstras algorithm ಪ್ರಕಾರ ಏನೇನಾಗುತ್ತೆ ನೋಡೋಣ ಕ್ವಿಕ್ ಆಗಿ. So we have already seen the design, we have gone through the example. Now it is very easy to understand the algorithm. So ಏನ್ ಮಾಡ್ತೀವಿ ನಾವು, ಇನ್ಪುಟ್ ಏನ್ ಕೊಡ್ತೀವಿ, of course the weighted graph, and if it can be a directed as well as undirected graph also. Along with that we are going to give a starting vertex. That is what G is a weighted or an undirected graph. It is weighted, directed and undirected graph, and S is the source vertex. Okay, so what is the output that we are getting? We'll be getting the shortest path from the source vertex S to all other vertices. So distance array nalli ನಾವು ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. So for each vertex V which is not the source vertex, we are initializing it with infinity. So example na recall ಮಾಡ್ಕೊಂಡ್ರೆ ಎಲ್ಲ ಬೇರೆ ಕಾಲಮ್ಸ್ ಅನ್ನು ನಾವು ಯಾವುದು ಎ ಅಂತ ಸೋರ್ಸ್ ತಗೊಂಡ್ರೆ ಅದನ್ನ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಾವ್ ಏನ್ ಮಾಡಿದ್ವಿ, ಇನ್ಫಿನಿಟಿಗೆ ಇನಿಷಿಯಲೈಸ್ ಮಾಡ್ಕೊಂಡ್ವಿ. ದಟ್ ಇಸ್ ದ ಸ್ಟೆಪ್. ನೆಕ್ಸ್ಟ್ ಏನ್ ಮಾಡಿದ್ವಿ, ಸೋರ್ಸ್ ಅನ್ನು ನಾವು 0 ಇನಿಷಿಯಲೈಸ್ ಮಾಡ್ಕೊಂಡ್ವಿ, ಎ ಹತ್ರ 0 ಬರ್ಕೊಂಡ್ವಿ. ದಟ್ ಇಸ್ ದ ಸ್ಟೆಪ್. ಸೊ ಈಗ ಒಂದು ಸೆಟ್ ಎಸ್ ಅಂತ ತಗೊಳ್ಳೋಣ. ಇನಿಷಿಯಲಿ ಲೆಟ್ ಇಟ್ ಬಿ ಎಂಟಿ. ಸೊ ಈ ಎಸ್ ಅಂತಕ್ಕಂಥ ಎಂಟಿ ಸೆಟ್ ಅನ್ನು ತಗೊಂಡು ಆ ಸೆಟ್ ಗೆ ನಾವು ಯಾವ್ದು ವರ್ಟೆಕ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ ಆ ವರ್ಟೆಕ್ಸ್ ಅನ್ನ ಹಾಕ್ತಾ ಹೋಗ್ತೀವಿ. ಓಕೆ, we'll take a queue, priority queue. ಈ priority queue ನಲ್ಲಿ ಎಲ್ಲ ವರ್ಟೆಕ್ಸಸ್ ಇನಿಷಿಯಲಿ ಹಾಕ್ತಾ ಹೋಗ್ತೀವಿ. ಓಕೆ, ಸೊ ಕ್ಯೂ ಅಲ್ಲಿ ಎಲ್ಲ ವರ್ಟೆಕ್ಸಸ್ ಹಾಕಿ ಯಾವ ವರ್ಟೆಕ್ಸ್ ವಿಸಿಟ್ ಮಾಡ್ತೀವಿ ಅಥವಾ ಎಕ್ಸ್ಪ್ಲೋರ್ ಮಾಡ್ತೀವಿ ಅದನ್ನ ಕ್ಯೂ ಇಂದ ತೆಗೆದು ಎಸ್ ಗೆ ಹಾಕ್ತೀವಿ. ಸೊ ಕ್ಯೂ ಇಂದ ಒಂದೊಂದೇ ತೆಗೆದು ನಾವು ಎಸ್ ಗೆ ಹಾಕ್ತಾ ಹೋದಾಗ ಕ್ಯೂ ಅಲ್ಲಿ ಒಂದೊಂದೇ ವರ್ಟೆಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಎಸ್ ಅಲ್ಲಿ ಒಂದೊಂದೇ ವರ್ಟೆಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಕ್ಯೂ ಎಂಟಿ ಆಗತ್ತೆ ಅಂದ್ರೆ ಎಲ್ಲ ವರ್ಟಿಸಸ್ ನಾವು ವಿಸಿಟ್ ಮಾಡಿದ್ವಿ ಅಥವಾ ಎಕ್ಸ್ಪ್ಲೋರ್ ಮಾಡಿದೀವಿ ಅಂದಾಗ ವಿ ಸ್ಟಾಪ್. ಓಕೆ, ಸೊ until we are not done with exploring all the vertices in Q, what are we doing? U ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ, ದಟ್ ಇಸ್ ಮಾರ್ಕ್ ಮಾಡ್ತೀವಿ ಅಂತ ಹೇಳಿದ್ವಲ್ವಾ. ಸೊ ಆತರ ಯು ಅನ್ನ ತಗೊಳ್ತೀವಿ, ಯಾವ್ದು ಮಿನಿಮಮ್ ವ್ಯಾಲ್ಯೂ ಇದೆ ಅದನ್ನ ಮಾರ್ಕ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದಟ್ ಮಿನಿಮಮ್ ವ್ಯಾಲ್ಯೂ ಫ್ರಮ್ ದ ಕ್ಯೂ. ಆ ಯು ಅನ್ನ ನಾವು ಎಸ್ ಗೆ ಹಾಕ್ತಾ ಇದೀವಿ ಅಂದ್ರೆ ಎಕ್ಸ್ಪ್ಲೋರ್ ಮಾಡಿದೀವಿ ಅಂತ ಅರ್ಥ, ಅಥವಾ ಮಾರ್ಕ್ ಮಾಡಿದೀವಿ ಅಂತ ಅರ್ಥ. ಯು ಗೆ ಹಾಕೊಳ್ತೀವಿ. ಅಗೇನ್ ಆ ಯು ಇಂದ ಮಾರ್ಕ್ ಆಗಿರ್ತಕ್ಕಂಥ ವ್ಯಾಲ್ಯೂ ಇಂದ ಫಾರ್ ಈಚ್ ವರ್ಟೆಕ್ಸ್ ವಿ ವಿಚ್ ಇಸ್ ಅಡ್ಜಸೆಂಟ್ ಟು ಯು, ಆ ಮಾರ್ಕ್ ಆಗಿರ್ತಕ್ಕಂಥ ವರ್ಟೆಕ್ಸ್ ಇಂದ ಬೇರೆ ಎಲ್ಲ ಅನ್ಎಕ್ಸ್ಪ್ಲೋರ್ಡ್ ವರ್ಟೆಸಸ್ ಅಥವಾ ಅಡ್ಜಸೆಂಟ್ ವರ್ಟೆಸಸ್ ಗೆ ನಾವೇನ್ ಮಾಡ್ತೀವಿ, ಡಿಸ್ಟೆನ್ಸ್ ವೆಕ್ಟರ್ ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ we are going to relax the edges. This is the relaxing of the edges. Okay, so ಇದೇ ತರ ನಾವು ಅಪ್ಡೇಟ್ ಮಾಡ್ತಾ ಹೋಗಿ ಎಲ್ಲ ಕ್ಯೂ ನಲ್ಲಿ ಇರ್ತಕ್ಕಂಥ ವರ್ಟೆಸಸ್ ಎಕ್ಸ್ಪ್ಲೋರ್ ಆದ ನಂತರ ಅಥವಾ ಮಾರ್ಕ್ ಆದ ನಂತರ ಎಲ್ಲಾನು ಎಸ್ ಗೆ ಬರುತ್ತೆ. ಯಾವಾಗ ಕ್ಯೂ ಎಂಟಿ ಆಗತ್ತೆ ಎಲ್ಲ ವರ್ಟೆಸಸ್ ಎಕ್ಸ್ಪ್ಲೋರ್ ಮಾಡಿದೀವಿ ಅಂತ ಅರ್ಥ. ಸೊ ಅಲ್ಲಿಗೆ ಎಲ್ಲ ವರ್ಟೆಸಸ್ ನಮ್ಗೆ ಎಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಲಾಸ್ಟ್ಲಿ ಎಸ್ ಕಂಟೈನ್ಸ್ ಆಲ್ ದಿ ವರ್ಟೆಸಸ್ ಇನ್ ದ ಆರ್ಡರ್ ಎಕ್ಸ್ಪ್ಲೋರ್ಡ್ ಇನ್ ದ ಆರ್ಡರ್ ಇನ್ ವಿಚ್ ದೇ ವರ್ ಆಡೆಡ್ ಟು ದಿ ಸೆಟ್. ಸೊ ಯಾವ ಆರ್ಡರ್ ಅಲ್ಲಿ ಸೆಟ್ ಗೆ ಆಡ್ ಮಾಡ್ತೀವಿ ಅದೇ ಆರ್ಡರ್ ಅಲ್ಲಿ ನಮ್ಗೆ ಶಾರ್ಟೆಸ್ಟ್ ಪಾತ್ ಸಿಗ್ತಾ ಹೋಗುತ್ತೆ. This is the concept of the Dijkstras algorithm. So here we come to the end of this session. So I hope you have understood all the concepts that have been discussed in this session. So thank you.